ನಮಸ್ಕಾರ ವೀಕ್ಷಕರೇ. ವಿಚಿತ್ರ ವಿಸ್ಮಯಗಳು ನಮ್ಮ ಸುತ್ತಮುತ್ತ ಎಷ್ಟೆಷ್ಟೋ ಘಟಿಸ್ತಾ ಇರುತ್ತೆ. ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಕೆಲವಷ್ಟು ನಮಗೆ ಗೊತ್ತಾಗುತ್ತೆ, ಎಷ್ಟೋ ಗೊತ್ತಾಗೋದಿಲ್ಲ. ಜ್ಞಾನಿಗಳು ಬರೆದಿದ್ದಂಥ ಹೆಚ್ಚು ಕಡಿಮೆ ಮ್ಯಾಚ್ ಆಗುವಂತ ವಿಸ್ಮಯಗಳು ನಮ್ಮ ಮುಂದೆ ಈಗ ಸಾಕ್ಷಿಗಳಾಗಿ ಉಳ್ಕೊಂಡಿದ್ದಾವೆ. ಅದು ಕಲಿಯುಗ 5,000 ವರ್ಷ ಮುಗಿದಾದ್ಮೇಲೆ ಶುರು ಆಗುತ್ತೆ ಅಂತ ಹೇಳಿದ್ರಲ್ಲ, ಅಂತ ಸಾಕ್ಷಿಗಳು ಎಷ್ಟೋ ಈಗ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ರೀಸೆಂಟ್ ಆಗಿ ಒಂದು ಆಕಾಶದಲ್ಲಿ ಕಾಣಿಸ್ಕೊಂಡಂತ ವಿಸ್ಮಯ ಅಂತ ಅಂತಾರೆ. ಒಬ್ಬೊಬ್ರು ವಿಸ್ಮಯ ಅಂತಾರೆ, ಇದು ನ್ಯಾಚುರಲ್ ಫೆನಾಮಿನಾ ಅಂತ ಕೂಡ ಅಂತಾರೆ. ಈ ವಿಡಿಯೋದಲ್ಲಿ ಈಗ ಎಲ್ಲಾ ಕಡೆ ಓಡಾಡ್ತಾ ಇರೋದು ಅದೇ. ಇದು 29th ಮೇ ಅಂದ್ರೆ ಈಗ ಒಂದು 3 ದಿನದ ಮುಂಚೆ ಕಾಣಿಸ್ಕೊಂಡಿರುವಂತ ಸೂರ್ಯನ ಸುತ್ತ ಇರುವಂತ ಒಂದು ಪೊರೆ. ಸೂರ್ಯನ ಸುತ್ತ ಫಾರ್ಮ್ ಆಗಿರುವಂತ ಒಂದು ರೈನ್ಬೋ, ಇಲ್ಲ ಒಂದು ಕನ್ನಡಿನಲ್ಲಿ ನೋಡಿದ್ರೆ ಸೂರ್ಯನ ಸುತ್ತ ಕಾಣಿಸುತ್ತಲ್ಲ ಒಂದು ಬಿಂಬ, ಆ ರೀತಿ ಕಾಣಿಸ್ಕೊಳ್ತಾ ಇರೋದು. ಇದು ಯಾವ ತರ ಅನಿಸ್ತಾ ಇದೆ ಜನಕ್ಕೆ? ಸೂರ್ಯನ್ಗೇನೋ ಆಗೋಗ್ತಾ ಇದೆಯಾ, ಇಲ್ಲ ಭೂಮಿಗೆ ತೂತು ಬಿದ್ದಿದ್ಯಾ ಅನ್ನೋ ಹಾಗೆ ಕಾಣಿಸ್ಕೊಳ್ತಾ ಇದೆ ಈ ಇಮೇಜು. ಇದು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಸೂರ್ಯನಲ್ಲಿ ಬರ್ತಾ ಇರೋ ರಶ್ಮಿಯಿಂದ ಭೂಮಿ ಏನಾದ್ರು ತೂತಾಗಿದ್ಯಾ, ಓಝೋನ್ ಲೇಯರ್ ತೂತಾಗಿದ್ಯಾ ಅನ್ನೋ ಹಾಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗಿದೆ. ಎಲ್ಲರೂ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ ಈ ಸಂಗತಿನ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಅಂತ. ಇದು ಫಸ್ಟ್ ಟೈಮ್ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಕಾಣಿಸ್ಕೊಂಡಿದೆ. ಆದ್ರೆ ನಮ್ಮ ದೇಶದಲ್ಲಿ ಅಪರೂಪಕ್ಕೆ ಈ ರೀತಿ ಸಿಚುವೇಶನ್ ಜನಕ್ಕೆ ಕಾಣಿಸಿದೆ ಅಷ್ಟೇ. ಸಣ್ಣದಾಗಿದ್ದು ಈ ಸಲ ದೊಡ್ಡದಾಗಿ ಕಾಣಿಸ್ಕೊಂಡಿದೆ. ಎಲ್ಲರೂ ವಿಡಿಯೋಗಳನ್ನ ಮಾಡಿ ಅದಕ್ಕೆ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದಾರೆ. ಸೂರ್ಯಂಗೆ ಏನೋ ಆಗೋಗ್ತಾ ಇದೆ, ಇಲ್ಲ ಭೂಮಿಗೆ ಏನೋ ಆಗೋಗ್ತಾ ಇದೆ, ಏನೋ ವಿಚಿತ್ರ ಕಾಣಿಸ್ತಾ ಇದೆ, ನಾವು ಬೇಗ ನಾಶ ಆಗೋಗ್ತೀವಿ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಏನು ಅಲ್ಲ, ನ್ಯಾಚುರಲ್ ಫೆನಾಮಿನಾ ಅಂತಾನೆ ಕೆಲವಷ್ಟು ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ತಿಳಿಸಿದ್ವು. ಎಕ್ಸಾಂಪಲ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಏನಾಗ್ತಾ ಇದೆ. ಸೈಂಟಿಫಿಕಲಿ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. All you need is geometry and some mineralogy to understand. So here we have the sun rays entering into an ice crystal. In this case, it is a hexagonal prism. The light rays that enter into this prism get bent 22 degrees off of the original trajectory. The light rays are then bent or refracted all across the sky because there are millions of these little prisms all across the sky. So from a certain perspective, you get to see a certain ring of light around the sun or the moon. And with this, an old folk tale usually says, a ring around the moon, rain is coming soon, which I wish was true, but it is not. Cirrus clouds usually precede rain clouds. Unfortunately, in our case, no rain is in sight anytime soon. And the next week or so ahead of us appear to be quite dry with high pressure always sitting nearby. I guess ಇಲ್ಲಿ ಹೇಳ್ತಾ ಇರೋದೇನು, ಸೂರ್ಯನ ಬೆಳಕು ಈ ಮೋಡಗಳು ಫಾರ್ಮ್ ಆಗುತ್ತಲ್ಲ, ಅಲ್ಲಿ ಐಸ್ ಕ್ರಿಸ್ಟಲ್ಸ್ ಇರುತ್ತೆ. ಆ ಸಣ್ಣದು ಐಸ್ ಕ್ರಿಸ್ಟಲ್ಸ್ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ 122 ಡಿಗ್ರಿ ರಿಫ್ಲೆಕ್ಷನ್ ಅನ್ನೋದು ಫಾರ್ಮ್ ಆಗಿ ಅದರಿಂದ ಈ ರೀತಿ ಒಂದು ಸರ್ಕಲ್ ಕಾಣಿಸಿರ್ಬೋದು. ಅದು ಅಚ್ಚರಿ ಅಂತ ನಾವು ಅನ್ಕೊಳ್ತಾ ಇದೀವಿ. ಅದು ನ್ಯಾಚುರಲ್ ಫೆನಾಮಿನಾ. ನಮ್ಮ ದೇಶದಲ್ಲಿ ಇವಾಗ ಕಾಣಿಸ್ಕೊಂಡಿರ್ಬೋದು. ಈ ರೀತಿ ಆದ್ರೆ ಅಧಿಕವಾಗಿ ಮಳೆ ಬರುತ್ತೆ ಆ ಟೈಮ್ನಲ್ಲಿ ಅನ್ನೋದು ಒಂದು ಟೆಕ್ನಿಕಲ್ ಆನ್ಸರ್ ಅಂತಾನೆ ಹೇಳ್ಬೋದು. ಇಲ್ಲ ಇದು ಏನೋ ವಿಚಿತ್ರವಾಗಿದೆ, ನಾವು ನೋಡದೆ ಇರೋದು ಅಪರೂಪ ಕಾಣಿಸ್ಕೊಳ್ತಾ ಇದೆ ಅಂತ ಜನರಿಗೆ ಅನ್ಸಿರ್ಬೋದು. ಯಾಕೆಂದ್ರೆ ಸೂರ್ಯನ ಮಹಿಮೆ ಜನರಿಗೆ ಗೊತ್ತಾಗುತ್ತೆ ಅಂತ ಜ್ಞಾನಿಗಳು ಬರೆದ್ಬಿಟ್ಟಿದ್ರು. ಅಂತದ್ದೇನಾದ್ರೂ ಆಗಿದ್ಯಾ ಇಲ್ಲಿ ಏನೋ ಪ್ರಶ್ನೆ ಜನಕ್ಕೆ ಹುಟ್ಟಿದೆ. ಹೇಳೋದಕ್ಕಾಗೋದಿಲ್ಲ ಏನು ಎತ್ತ ಅಂತ. ಎಷ್ಟೊಂದು ನ್ಯೂಸ್ಗಳು, ಒಂದೊಂದು ರೀತಿ ಒಂದೊಂದು ನ್ಯೂಸ್ಗಳು ಹೇಳೋದ್ರಿಂದ ಯಾವ ಸತ್ಯ ಅಂತಾನೂ ನಂಬ್ಕೊಳ್ಳೋದಕ್ಕಾಗೋದಿಲ್ಲ. ಇದೇ ಅಂತ ಅಲ್ಲ, ವಿಚಿತ್ರಗಳು ಸಂಭವಿಸ್ತಾ ಇರೋದು. ಎಕ್ಸಾಂಪಲ್ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಇದರಲ್ಲಿ ಸುಮಾರು 1000 ಅಡಿಗಳಷ್ಟು ಸಮುದ್ರ ತೀರ ಖಾಲಿ ಆಗ್ತಾ ಇದೆ. ಇಷ್ಟೊಂದು ಸಮುದ್ರ ತೀರ ಖಾಲಿ ಆಗ್ತಾ ಇದೆ. ಎಷ್ಟೋ ಸಮುದ್ರಗಳು ಈ ರೀತಿ ಬರಿದಾಗ್ತಾ ಇದ್ದಾವೆ. ಇದನ್ನು ಜ್ಞಾನಿಗಳು ತಿಳಿಸಿದ್ರು, ಸಮುದ್ರಗಳು ಬರಿದಾಗುತ್ತೆ ಅಂತ. ಅಂತ ಸಿಚುವೇಶನ್ಗೆ ಇವತ್ತು ಬಂದು ನಿಂತಿದ್ಯಾ ನಮ್ಮ ದೇಶ ಅನ್ನೋ ಪ್ರಶ್ನೆ ಉಟ್ಬಿಡುತ್ತೆ. ಯಾಕೆಂದ್ರೆ ಇವ್ರು ತೋರಿಸ್ತಾ ಇರೋದೇ ಅಂತದ್ದು. ಇದು ಸುಮಾರು ಒಂದು 3-4 ತಿಂಗಳಿಂದ ಓಡಾಡ್ತಾ ಇದೆ ವಿಡಿಯೋ. ಕೆಲವಷ್ಟು ಕಡೆ ಈ ತರ ಜನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಸಮುದ್ರಗಳು ಈ ರೀತಿ ಒಳಗೆ ಕೇಳ್ಕೊಳ್ತಾ ಇದೆ ಅಂದ್ರೆ ಸುನಾಮಿ ಇಂಪ್ಯಾಕ್ಟ್ ಇರ್ಬೋದಾ? ಇಲ್ಲ, ಜ್ಞಾನಿಗಳು ಬರ್ದಿದ್ರಲ್ಲ, ಸಪ್ತ ಸಮುದ್ರಗಳು ಬರಿದಾಗುವಂತ ಕಾಲ ಬರುತ್ತೆ ಅಂತ. ಆ ರೀತಿ ಸಿಚುಯೇಷನ್ ಏನಾದ್ರು ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ. ಒಂದ್ಸಲ ಈ ವಿಡಿಯೋನು ನೋಡಿ. समुद्र का पानी और अब गुजरात का डूमस बीच बना हुआ है सबसे बड़ा रहस्य। आप पीछे देख सकते हैं कि जहां आमतौर पर लहरें होती थी, वहां अब लोग पैदल चल रहे हैं। सोशल मीडिया पर ये नजारा तेजी से वायरल हो रहा है। कई लोग इसे सुनामी का संकेत बता रहे हैं, जबकि एक्सपर्ट्स का कहना है कि ये तेज लो टाइड और
समुद्री बदलावों की वजह से भी हो सकता है। लेकिन अचानक समंदर का इस तरह पीछे हटना लोगों के मन में कई सवाल खड़े कर रहा है। 1000 फीट ನೋಡಿದ್ರಲ್ಲ, ಇವರು ಅದೇ ಹೇಳ್ತಿರೋದು, 1000 ಅಡಿಗಳು ಇಲ್ಲ ನೀರು. डुमक बीच पर करीब 1000 फीट तक पानी सूख गया था और अब तमिलनाडु के तिरुचेंदूर में समंदर का पानी अचानक 70 फीट तक पीछे चला गया। सुब्रमण्यम स्वामी मंदिर के तट पे दिखी वो रहस्यमयी चट्टानें जो सदियों से लहरों के नीचे छुपी हुई थी। इस नजारे को देखने के लिए हजारों की संख्या में श्रद्धालुओं की भीड़ यहाँ उमड़ पड़ी। आखिर क्यों समंदर का पानी सूख रहा है? क्या ये किसी तबाही का अलर्ट है? एक तरफ अचानक भीषण गर्मी के बीच मई के महीने में तेज बारिश और ओले पड़ रहे हैं और दूसरी तरफ समुद्र का एक हिस्सा सूख रहा है। हालांकि जानकारों का कहना है कि जब ज्वार भाटा आने वाला हो उससे पहले समंदर का पानी पीछे चला जाता है या फिर सुनामी के आने से पहले समुद्र की लहरें पीछे चली जाती हैं। तो कुदरत ಇಲ್ಲಿ ಹೇಳ್ತಾ ಇರೋದು ಅದೇ, ಸುನಾಮಿ ಬರೋದಕ್ಕೆ ಮುಂಚೆ ಸಮುದ್ರ ಅಲೆಗಳು ಖಾಲಿ ಆಗುತ್ತೆ. ಇದು ವಿಚಿತ್ರನೇ, ಏನೋ ಒಂದು ಬದಲಾವಣೆ ಭೂಮಿನಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಕಣ್ಮುಂದೆ ಇರೋದು. ಸೂರ್ಯನಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ, ಭೂಮಿನಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ, ಗ್ರಾವಿಟಿನಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ಜೊತೆಗೆ ಜ್ಞಾನಿಗಳು ತಿಳಿಸಿದ್ರಲ್ಲ, ಬಿಳಿ ಕಾಗೆಗಳು ಕಾಣಿಸ್ಕೊಳ್ಳೋದಕ್ಕೆ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಬಿಳಿ ಕಾಗೆಗಳು ಎಲ್ಲಂದ್ರಲ್ಲಿ ಕಾಣಿಸ್ತಾ ಇರ್ಬೋದು. ಅಪರೂಪಕ್ಕೆ ಕಾಣುವಂತ ಈ ಕಾಗೆಗಳು ಇತ್ತೀಚಿನ ದಿನಗಳಲ್ಲಿ ಜನರ ಕಣ್ಣಿಗೆ ಬೀಳ್ತಾ ಇದಾವೆ. ಕಾಣ್ತಾನೆ ಇರ್ಲಿಲ್ಲ ಅನ್ಕೊಳ್ಳಿ, ಇತ್ತೀಚಿನ ದಿನಗಳಲ್ಲಿ ಬಿಳಿ ಕಾಗೆಗಳು ಜನರಿಗೆ ಕಾಣ್ತಾ ಇದ್ದಾವೆ. ಇದು ಕೂಡ ಒಂದು ವಿಚಿತ್ರನೇ. ಅದರಲ್ಲೂ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬರ್ಬಿಟ್ಟಿದ್ರು, ಈ ಬಿಳಿ ಕಾಗೆ ಯಾವಾಗ ಕಾಣಿಸ್ಕೊಳ್ಳುತ್ತೋ ಆಗೆಲ್ಲ ಏನಾದ್ರು ಒಂದು ಅನಾಹುತ ಸಂಭವಿಸುತ್ತೆ. ಪ್ಲಸ್ ಊರಿನ ಹೊರಗೆ ಕುತ್ಕೊಂಡು ಈ ಬಿಳಿ ಕಾಗೆಗಳು ಕೂಗೋದಕ್ಕೆ ಶುರು ಮಾಡುತ್ತೆ. ಆ ರೀತಿ ಕೂಗೋದಕ್ಕೆ ಶುರು ಮಾಡಿದ್ರೆ ಏನಾದ್ರೂ ಒಂದು ಅನಾಹುತದ ಸ್ಟಾರ್ಟಿಂಗ್ ಸ್ಟೇಜ್ ಇಲ್ಲ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೀವಿ ಅಂತ ಅನ್ಕೊಳ್ಳಿ, ಅಂತ ಅನಾಹುತಗಳು ಸಂಭವಿಸ್ತವೆ ಅಂತ ಜ್ಞಾನಿಗಳು ಬರೆದ್ಬಿಟ್ಟಿದ್ರು. ಅಂತ ಸಿಚುವೇಶನ್ ನಾವಿದೀವ. ಪ್ರಶ್ನೆಗಳು ಎಷ್ಟೋ ಉಟ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ. ಉತ್ತರಗಳು ಹುಡುಕ್ತಾ ಹೋದ್ರೆ ತುಂಬಾ ವರ್ಷಗಳೇ ಬೇಕೇನೋ ತಿಳ್ಕೊಳ್ಳೋದಕ್ಕೆ. ಬಟ್ ಈ ತರ ಎಲ್ಲ ಆಗೋದು ಪ್ರಕೃತಿ ಕೊಡುವಂತ ಒಂದು ಮುನ್ಸೂಚನೆ ಅಷ್ಟೇ. ಏನೋ ಒಂದು ಬದಲಾವಣೆಗೆ ನಾನು ಸಿದ್ಧ ಮಾಡ್ತಾ ಇದ್ದೀನಿ, ನೀವು ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ ಅಷ್ಟೇ. ಆ ಕಡೆ ಸಮುದ್ರ ಖಾಲಿ ಆಗ್ತಾ ಇರೋದಿರ್ಬೋದು, ಈ ಕಡೆ ಸೂರ್ಯನಿಂದ ಈ ತರ ಕಾಣಿಸ್ಕೊಳ್ತಾ ಇರೋದಿರ್ಬೋದು. ಇನ್ನ ಬೇರೆ ಕಡೆ ನಮ್ಮ ಕರ್ನಾಟಕದಲ್ಲೂ ಯಾರೊಬ್ರು ಒಂದು ವಿಡಿಯೋ ಕಳಿಸಿದ್ರು. ಈ ವಿಡಿಯೋನು ಅದೇ ತರ, ಆಕಾಶದಲ್ಲಿ ನಿಗೂಢ ಆಕೃತಿಗಳು ಪತ್ತೆ ಆಗ್ತಾ ಇದೆ. ಇದೆಲ್ಲ ಯಾಕೆ ಹೊಸದಾಗ ಆಗ್ತಾ ಇದೆ ಅದನ್ನೇ ಹೇಳಿದ್ದು. ಡಿಫ್ರೆಂಟ್ ಆಗಿ ಏನೇನೋ ಕಾಣಿಸ್ಕೊಳ್ತಾ ಇದಾವೆ. ಇಲ್ಲಿ ಒಂದನ್ನು ನೋಡ್ಬೋದು ನೀವು. ಇದೆಲ್ಲ ಕೂಡ ವಿಚಿತ್ರ ವಿಸ್ಮಯಗಳೇ. ಕಾಲಜ್ಞಾನಿಗಳು ತಿಳಿಸಿದ್ರಲ್ಲ, ಏನೇನೋ ಕಾಣಿಸ್ಕೊಳ್ಳುತ್ತೆ ಜನರ ಕಣ್ಣಿಗೆ. ಜನ ಕನ್ಫ್ಯೂಸ್ ಆಗಿ ಹೋಗ್ತಾರೆ, ಯಾವ ಸತ್ಯ ಯಾವ ಸುಳ್ಳು, ನಾವೇನು ಮಾಯೇನಲ್ಲಿ ಬದುಕ್ತಾ ಇದೀವ ಅಂತ ಅನ್ಕೊಳ್ಳೋ ದಿನ ಬರುತ್ತೆ ಅಂದಿದ್ರಲ್ಲ, ಅಂತ ದಿನ ಇವತ್ತು ಜನರಿಗೆ ಕಾಣಿಸ್ತಾ ಇದೆ. ಇದು ಅಂತ ಅಲ್ಲ, ಇನ್ನ ಎಷ್ಟೋ ವಿಚಿತ್ರಗಳನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗತ್ತೆ, ಫೇಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ನೋಡೋಣ ಇನ್ನ ಏನೇನ್ ವಿಚಿತ್ರಗಳು ನಾವು ನೋಡ್ತೀವಿ. ಅದಾದ ಮೇಲೆ ಜ್ಞಾನಿಗಳು ಬರೆದಿರೋ ಯಾವ ವಿಷಯಗಳು ಘಟಿಸ್ತಾ ಹೋಗುತ್ತೆ. ಸಾಕ್ಷಿಗಳು ಕಣ್ಮುಂದೆನೇ ಇದಾವೆ, ನೋಡ್ತಾನೆ ಇದೀವಿ ದಿನನಿತ್ಯ ಒಂದಲ್ಲ ಒಂದು ವಿಷಯ ನಡೀತಾನೆ ಇದೆ. ಇನ್ನು ಮುಂದಕ್ಕೆ ಅವ್ರು ಬರೆದಿರುವಂತ ಭೀಕರತೆ ಅನ್ನೋದು ಬರಬಹುದು ಅಷ್ಟೇ. ಆ ಭೀಕರತೆನ ನೋಡೋದಕ್ಕೂ ಸಿದ್ಧ ಆಗೋಣ. ಇನ್ನ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾನೆ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.